ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜಾತಕದ ಲಗ್ನದಲ್ಲಿ ಚಂದ್ರ ಇದ್ದರೆ ಯಾವ ಥರ ಫಲ ಕೊಡ್ತದೆ ಅಂತ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನ ಅಂತ ಹೇಳಿದರೆ ಅದು ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ, ದೇಹ ಈ ಥರ ಎಲ್ಲ ಫಲ ಕೊಡ್ತದೆ ಅಂತ ಹೇಳ್ಬೋದು. ಅಂದರೆ ಜಾತಕದಲ್ಲಿ ಪರ್ಟಿಕ್ಯುಲರಾಗಿ ಒಂದು ಗ್ರಹ ಬಂದಾಗ ಅದು ತನ್ನದೇ ಆದ ಒಂದು ಫಲವನ್ನು, ಲಗ್ನದ ಫಲವನ್ನು ಜಾತಕರಿಗೆ ಕೊಡ್ತದೆ. ಉದಾಹರಣೆಗೆ ಇಲ್ಲಿ ಚಂದ್ರ ಬಂದಾಗ, ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರ ಬಂದಾಗ ಚಂದ್ರನ ಏನು ಪ್ರಭಾವ ಇರ್ತದೆ ಅದು ಜಾತಕರ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಲಗ್ನದಲ್ಲಿ ಚಂದ್ರ ಇದ್ದಾಗ ಬರೋ ಜನರಲ್ಲಾಗಿ ಸಾಮಾನ್ಯ ಫಲ ಈ ಥರ ಇರ್ತದೆ. ಸಾಮಾನ್ಯವಾಗಿ ಇವರು ನೋಡಲಿಕ್ಕೆ ತುಂಬ ಒಂದು ಚಂದವಾಗಿರ್ತಾರೆ, ಸುಂದರವಾಗಿರ್ತಾರೆ, ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ, ಮತ್ತು ಸ್ವಲ್ಪ ದಪ್ಪವಾಗಿರ್ತಾರೆ. ಇವರು ದಪ್ಪ ಗುಂಡಾಗಿ ಇರ್ಬೋದು, ಮತ್ತು ಸ್ವಲ್ಪ ಎತ್ತರವಾಗಿರ್ತಾರೆ. ಮತ್ತು ಇವರಂತ ಹೇಳಿದರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ, ಹೆಲ್ಪಿಂಗ್ ಮಾಡಲಿಕ್ಕೆ ತುಂಬ ಒಂದು ಕಾತರಾಗಿರ್ತಾರೆ. ಅಂದರೆ ಬೇರೆಯವರಿಗೆ ಸಹಾಯ ಮಾಡೋ ಅಂತ ಹೇಳಿದ್ರೆ ತುಂಬ ಇಷ್ಟ ಇವರಿಗೆ. ಮತ್ತು ಬೇರೆಯವರ ಸಂತೋಷಕ್ಕಾಗಿ, ಈಗ ತನ್ನ ಸಂತೋಷಕ್ಕಿಂತ ಬೇರೆಯವರ ಸಂತೋಷಕ್ಕೆ ಬಗ್ಗೆ ತುಂಬ ಒಂದು ಆಸೆ ಇರ್ತದೆ ಇವರಿಗೆ. ಅಂದರೆ ಬೇರೆಯವರ ಸಂತೋಷ ನೋಡಿ ಇವರು ತೃಪ್ತಿ ಪಡುವಂಥ ಸ್ವಭಾವ ಇರ್ತದೆ ಇವರಿಗೆ. ಮತ್ತು ಸ್ವಲ್ಪ ಇವರು ಮೂಡಿಯಾಗಿರ್ತಾರೆ. ಅಂದರೆ ಸ್ವಲ್ಪ ಹಳೆ ನೆನಪಿದೆಯಲ್ಲ, ಹಳೆ ನೆನಪುಗಳಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ಪ್ರೆಸೆಂಟ್ ಏನು ನಡೀತಿದೆ ಅದಕ್ಕಿಂತ ಅವರು ಫ್ಯೂಚರ್ ಬಗ್ಗೆ, ಅಂದರೆ ಭೂತಕಾಲ, ಅಂದರೆ ನಡೆದು ಹೋದ ಘಟನೆ ಬಗ್ಗೆ ತುಂಬ ಒಂದು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಇವರಿಗೆ ತಮ್ಮ ಸುಖ ದುಃಖ ಬೇರೆಯವರ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ. ಅಂದರೆ ಇವರು ಸ್ವಲ್ಪ ಅಂದರೆ ಭಾವನಾತ್ಮಕ ಆಗಿರ್ತಾರೆ ಇವರು. ಅಂದರೆ ಓವರ್ ಎಮೋಷನಲ್ ಅಂತಾರಲ್ಲ, ಆ ಥರ ತುಂಬ ಒಂದು ಭಾವನಾತ್ಮಕ ಸ್ವಭಾವ ಇರ್ತದೆ. ಕೆಲವೊಬ್ಬರು ಇವರು ಬೇರೆಯವರನ್ನು ತಮಾಷೆ ಮಾಡೋದು, ಹಾಸ್ಯ ಮಾಡೋದೆಲ್ಲ ಜಾಸ್ತಿ ಇರ್ತದೆ. ಯಾಕಂದರೆ ಸ್ವಲ್ಪ ಇವರು ಹಾಸ್ಯ ಪ್ರವೃತ್ತಿ ಆಗಿರೋ ಕಾರಣ ಈ ಬೇರೆಯವ್ರನ್ನ ತಮಾಷೆ ಮಾಡೋದು ಮಾಡ್ತಾರೆ ಜಾಸ್ತಿ ಇವರು. ಮತ್ತು ಸ್ವಲ್ಪ ಭಯ ಜಾಸ್ತಿ ಇರ್ತದೆ ಇವರಿಗೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಭಯ ಇರ್ತದೆ. ಅಂದರೆ ಬೇರೆಯವರ ಸಪೋರ್ಟು ಜಾಸ್ತಿ ಬಯಸ್ತಾರೆ ಇವರು. ಸ್ವಲ್ಪ ಭಯ, ಆತಂಕ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಮತ್ತು ತಾಯಿ ಮೇಲೆ ತುಂಬ ಒಂದು ಪ್ರೀತಿ ಇರ್ತದೆ ಇವರಿಗೆ. ಮತ್ತು ತಾಯಿಗೂ ಕೂಡ ಹಾಗೆ, ತಾಯಿಗೂ ಇರೋ ಬಗ್ಗೆ ತುಂಬ ಕೇರಿಂಗ್, ಪ್ರೀತಿ ಇರ್ತದೆ. ಯಾಕಂದರೆ ತಾಯಿಯನ್ನು ಬಿಟ್ಟಿರಲಿಕ್ಕಾಗಲ್ಲ, ಆ ಥರ ಇರ್ತಾರೆ ಇವರು. ಜಾತಕದಲ್ಲಿ ಚಂದ್ರ ಒಳ್ಳೆಯ ಒಂದು ಸ್ಟ್ರಾಂಗ್ ಇದ್ದರೆ ಈ ಥರ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಇವರಿಗೆ ನೇಚರ್ ತುಂಬ ಇಷ್ಟ. ಪ್ರಕೃತಿ, ಪರಿಸರ, ಅರಣ್ಯ, ಪರ್ವತ, ನದಿ ಇದು ತುಂಬ ಇಷ್ಟ ಆಗ್ತದೆ. ಇವರು ಬಿಡುವಿನ ಸಮಯದಲ್ಲಿ ಪ್ರಕೃತಿ, ನೇಚರಲ್ಲಿ ಸ್ವಲ್ಪ ತಿರುಗ್ತಾ ಇರ್ತಾರೆ. ನೇಚರು, ನದಿ ತಟ ಇದರ ಮೇಲೆಲ್ಲ ಸಂಚರಿಸಬಹುದು ಅಂತ ಹೇಳ್ಬೋದು. ಮತ್ತು ಇವರು ಭೂತಕಾಲದ ಬಗ್ಗೆ, ನಡೆದು ಹೋದ ಘಟನೆಗಳ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋ ಕಾರಣ ಸ್ವಲ್ಪ ಡಿಪ್ರೆಸ್ ಎಲ್ಲ ಬರ್ಬೋದು ಇವರಿಗೆ. ಮತ್ತು ಸ್ವಲ್ಪ ಮೂಡಿಯಾಗಿರ್ತಾರೆ ಇವರು, ತುಂಬ ಮೂಡಿಯಾಗಿರ್ತಾರೆ, ಖರ್ಚು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಇವ್ರ ಹತ್ರ ಈಗ ಇರುವಂಥ ದುಡ್ಡು ಇನ್ನಷ್ಟೇ ಇರಲ್ಲ, ಅಂದರೆ ಖರ್ಚು ತುಂಬ ಜಾಸ್ತಿ ಮಾಡ್ತಾರೆ. ಮತ್ತು ರೆಸ್ಪಾನ್ಸ್ ಬೇಗ ಮಾಡ್ತಾರೆ. ಯಾರಿಗಾದರೂ ಒಂದು ರೆಸ್ಪಾನ್ಸ್ ಮಾಡಬೇಕಾದ್ರೆ ಬೇಗನೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇವರು ಬಾಲ್ಯದ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುವ ಚಾನ್ಸ್ ಇರ್ತದೆ ಇವರಿಗೆ. ಮತ್ತು ಇವರ ಮುಖದಲ್ಲಿ ತುಂಬ ಒಂದು ಕಳೆ ಅಟ್ರಾಕ್ಷನ್ ಇರ್ತದೆ ಅಂತ ಹೇಳ್ಬೋದು. ಆ ಮುಖ ನೋಡಿದರೆ ಇನ್ನೂ ನೋಡಬೇಕಂತ ಅನಿಸ್ತದೆ. ಯಾಕಂದರೆ ಅಂಥ ಒಂದು ಅಟ್ರಾಕ್ಷನ್ ಪವರ್ ಮುಖದಲ್ಲಿ ಇರ್ತದೆ ಅಂತ ಹೇಳ್ಬೋದು. ಮತ್ತು ಇವರು ಜೀವನ ಸಂಗಾತಿಯನ್ನು ಆರಿಸಿಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ಯಾಕಂದರೆ ಇವರು ಜೀವನ ಸಂಗಾತಿ ಆರಿಸೋದ್ರಲ್ಲಿ ಸ್ವಲ್ಪ ದುಡುಕು ನಿರ್ಧಾರ ತಗೊಳ್ಳೋ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು. ಮತ್ತು ಇವರು ಎಲ್ಲರ ಜೊತೆ ಬೆರೆಯುವ ಕಾರಣ ಎಲ್ಲರಿಗೂ ಇವರು ಇಷ್ಟ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಹೆಲ್ತ್ ಸಮಸ್ಯೆ ಅಂತ ಹೇಳಿದ್ರೆ ಇವರಿಗೆ ಶೀತ, ಕಫ ಈ ಥರ ಆರೋಗ್ಯ ಸಮಸ್ಯೆ ಬರ್ಬೋದು. ಇದು ಲಗ್ನದಲ್ಲಿ ಚಂದ್ರ ಇದ್ದರೆ ಸಿಗುವಂಥ ಫಲ.